ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಚ್ಚಲು ಕೊಯ್ದಿದ್ದು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ. ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚೋ ಕೆಲಸ ಮಾಡಲಾಗ್ತಾ ಇದೆ ಅಂತ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ ಅಂತ ಕೂಡ ಸಿಎಂ ಹೇಳಿದ್ದಾರೆ. ಈಗ ತಾನೇ ಇದೆ ಅಲ್ಲಿ ಕಮಿಷನರ್ ಜೊತೆ ಮಾತಾಡದೆ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಅವ್ರು ಯಾರು ಅಂತ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದೀನಿ ಕಮಿಷನರಿಗೆ. ಅವರಿಗೆ ಯಾರು ಮಾಡಿದ್ರು ಕೂಡ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ. ಅದಕ್ಕೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡೋದಿದೆಯಲ್ಲ, ಅದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥ. ಈ ಥರ ಕೆಚ್ಚಲು ಕೊಯ್ಯುವಂಥದ್ದು, ಹಿಂಸೆ ಕೊಡುವಂಥದ್ದು, ಹಿಂಸೆ ಕೊಡಬಾರ್ದ್ರಿ. ನಿಜ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ವಲ್ಲಪ್ಪ. ಸುಮ್ಮನೆ ನೀವು ಕೆಚ್ಚಲು ಕುಯ್ಬಾರ್ದು ಅಂತಂದ್ರೆ, ಕೆಚ್ಚಲು ಕುಯ್ಬಾರ್ದು ಅನ್ನೋದು ತಪ್ಪು, ಕೆಚ್ಚಲು ಕೂದಿರೋದು ತಪ್ಪು. ಯಾರೇ ಮಾಡೋರು ಕೂಡ ಅದು ಅಪರಾಧ. ಗೊತ್ತಾಯ್ತಾ? ಅಪರಾಧ ಮಾಡಿದವರು ಯಾರು ಅಂತ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಹಿಂದೂ ಸಂಘಟನೆಯವರು ಈ ವಿಚಾರ ಇಟ್ಕೊಂಡು ರಾಜಕೀಯ ಮಾಡಬಾರ್ದು ಅಂತಾರೆ ಮುಖ್ಯಮಂತ್ರಿಗಳು. ಒಪ್ಕೊಳ್ಳೋಣ ಅವ್ರ ಮಾತನ್ನ. ಅದೇ ರಾಜಕೀಯದಲ್ಲೇ ಕಾಂಗ್ರೆಸ್ ಲೀಡರ್ಸ್ ಯಾರು ರಿಯಾಕ್ಟ್ ಮಾಡಿಲ್ಲ. ಇವತ್ತು ಸ್ಥಳೀಯ ಶಾಸಕ ಜಮೀರ್ ಅಹಮದ್ ಖಾನ್ ಜಾಗಕ್ಕೆ ಹೋಗಿಲ್ಲ ಅಲ್ಲಿಗೆ, ಸ್ಥಳಕ್ಕೆ. ಅದು ರಾಜಕೀಯ ಅಲ್ವಾ? ಸಿದ್ದರಾಮಯ್ಯನವರು ರಾಜಕೀಯ ಮಾಡಬೇಡಿ ಅಂತಂದರೆ ಏನು ರಾಜಕೀಯ? ಏನು ಗೋವುಗಳ ರಕ್ಷಣೆಗೆ ಅಂತಲೇ ಕೆಲವರೆಲ್ಲ ಕಟಿಬದ್ಧರಾಗಿ ನಿಂತಿದ್ದಾರೆ. ಅವ್ರು ಹೋಗಿದ್ದಾರೆ ಅವ್ರಿಗೆ ಮಾರಲ್ ಸಪೋರ್ಟ್ ಕೊಡೋದಕ್ಕೆ. ಇವತ್ತು ಹೋಗಲಿ, ಏನಾದರೂ ಹೋರಾಟಗಳಾಯ್ತಾ, ಏನಾದರೂ ಸ್ಟ್ರೈಕ್ ಮಾಡಿದ್ರಾ? ಏನೂ ಮಾಡಿಲ್ಲ ಅವರು. ಇದನ್ನೂ ಪ್ರಶ್ನೆ ಮಾಡಬಾರ್ದ? ಹಾಗಾದರೆ ಪ್ರಜಾಪ್ರಭುತ್ವದಲ್ಲಿ ಇದನ್ನೂ ಪ್ರಶ್ನೆ ಮಾಡಬಾರ್ದ ಅಂತ ಅನ್ಸಲ್ವಾ?